ಶ್ರೀಮತಿ ಶ್ರೀಮಾನ್ ಶ್ರೀಮತಿ. ನೋಡಿ ಮಧುರವ್ರೆ, ನಮ್ ಬಾಬುಣ್ಣ ನನ್ನ ಆಚೆನೆ ಕರ್ಕೊಂಡು ಹೋಗಿಲ್ಲ. ಜಾನಿನೂ ಅಷ್ಟೇ ಪುಟ್ಮಲ್ಲಿ ಅವ್ರೆ, ಮದ್ವೆ ಆದಾಗ್ಲಿಂದ ನನ್ನ ಎಲ್ಲೂ ಆಚೆ ಕರ್ಕೊಂಡು ಹೋಗಿಲ್ಲ. ಮನೇಲಿ ಇದು ಬೋರ್ ಆಗ್ತಿದೆ. ನಮ್ ಬಾಬುಣ್ಣಗೆ ಬಾಬಣ್ಣ ನಾನು ಏನಾದ್ರೂ ತಗೋಬೇಕು ಆಚೆ ಕರ್ಕೊಂಡು ಹೋಗಿ ಅಂದ್ರೆ ಆ ಟೋಪಿ ಅವನಲ್ಲ ಅವನ ಜೊತೆ ಸೈಕಲ್ ರಿಕ್ಷಾದಲ್ಲಿ ಹೋಗು ಅಂತಾರ. ಈ ಬಿಸಿಲಲ್ಲಿ ಸೈಕಲಲ್ಲಿ ಹೋಗಕ್ಕಾಗುತ್ತಾ? ಅದಕ್ಕೆ ನಾನು ಹೋಗಲ್ಲ ಅಂತೀನಿ. ಮಧುರವ್ರೆ, ಈ ಬಿಸಿಲಲ್ಲಿ ಆಚೆಗೆ ಹೋದ್ರೆ ನನ್ನ ಸ್ಕಿನ್ನು ಬ್ಯಾನ್ ಆಗಲ್ವಾ? ಪುಟ್ಮಲ್ಲಿ ಅವ್ರೆ, ಅದು ಬ್ಯಾನ್ ಅಲ್ಲ, ಟ್ಯಾನ್. ಹಿಡಿದ್ರೆ ಚಾಡ. ಅದೇ ಆಗಲ್ವಾ? ಆಗದೆ ಇರುತ್ತಾ? ಈ ಬಿಸಿಲಲ್ಲಿ 2 ವೀಲರ್ ಅಲ್ಲಿ ಓಡಾಡೋದೇ ಕಷ್ಟ, ಇನ್ನು ಸೈಕಲ್ ಅಲ್ಲಿ ಹೋಗಕ್ಕಾಗುತ್ತಾ? ಈಗೇನಿದ್ರು ಕಾರೇ ಬೆಸ್ಟ್. ಅದ್ರಲ್ಲೂ ಎಸಿ ಇರ್ಬೇಕು ಅನ್ನಿ. ಆಗ ನಾವು ಲಾಂಗ್ ಡ್ರೈವ್ ಹೋಗ್ಬೋದು. ಪುಟ್ಮಲ್ಲಿ ಅವರೇ, ನಂಗೆ ಲಾಂಗ್ ಡ್ರೈವ್ ಅಂದ್ರೆ ಸಖತ್ ಇಷ್ಟ. ಮಧುರ ಅವರೇ, ನಿಮ್ಗೆ ಲಾಂಗ್ ಡ್ರೈವ್ ಅಂದ್ರೆ ಅಪ್ಪಟಿ ಇಷ್ಟವಾ? ನಿಮಗೋಸ್ಕರ ನಾನು ಕಾರ್ ತಕ್ಕತ್ತೀನಿ. ನೀವೆಷ್ಟು ದೂರ ಹೇಳ್ತಿದ್ದೀರೋ ಅಷ್ಟು ದೂರ ಕೊಟ್ಟಾಗೋ. ಬೇಕಾದ್ರೆ ನಾವಿಬ್ರು ಈ ಊರಿಗೆ ವಾಪಸ್ ಬರೋದೇ ಬೇಡ. ನಮ್ಮ ಬಾಬಣ್ಣ ಅದು ಯಾವಾಗ ಕಾರ್ ತಕೊಂಡಾರ, ನಮ್ಮನ್ನೆಲ್ಲಾದ್ರೂ ಯಾವಾಗ ಕೂರ್ಸ್ಕೊಂಡು ಹೋದಾರ ಆ ಮಾಯ್ಕಾರಂಗೆ ಗೊತ್ತು. ಆಹಾ, ಕುಟುಂಬಲ್ಲಿ ಅವ್ರಿಗೆ ಕಾರಲ್ಲಿ ಆಚೆ ಹೋಗ್ಬೇಕು ಅಂತ ಆಸೆ ಇದೆ. ಇವ್ರಿಗೋಸ್ಕರನಾದ್ರೂ ನಾನು ಕಾರ್ ತಗೋತೀನಿ. ವಾವ್, ತೊಗೊಳ್ಳಿ, ಟೆಸ್ಟ್ ಡ್ರೈವ್ ಮಾಡಿ. ಥ್ಯಾಂಕ್ ಯು. ವಾವ್, ಟಾಟಾ ಮೋಟರ್ಸ್ ಟಿಯಾಗೋ. ಫೋನಲ್ಲಿಡೋದು, ಇದಕ್ಕೆ ಜಾಗ ಇಲ್ಲಿದೆ. ಯುಟಿಲಿಟಿ ಸ್ಪೇಸ್ ತುಂಬಾನೇ ಇದೆ. ಕಾರ್ ಡಿಸೈನು ಶಾನೆ ಪಸಂದ್ ಆಗದೆ. ಇದನ್ನ ಮುಟ್ತಿದ್ರೆ ಮಧುರ ಅವ್ರನ್ನೇ ಮುಟ್ದಂಗಾಯ್ತದೆ. ಈ ಕಾರ್ಲಿ ಆನೆ ಮುಟ್ಟಿದ್ರು ಮಧುರ ಅವ್ರನ್ನೇ ಮುಟ್ದಂಗೆ ಆಯ್ತದೆ. ಬಾ, ಇದ್ರಲ್ಲಿ ಎಷ್ಟು ಜಾಗ ಇದೆ ಅಂದ್ರೆ ನಾನು ಪುಟ್ಮಲ್ಲಿ ಅವರು ಡುಯೆಟ್ ಹಾಡ್ತಾ ಹೋಗ್ಬೋದು. ಇದೇನಪ್ಪ, ಈ ಗಾಡಿಲಿ ಸ್ಮಾರ್ಟ್ ಫೋನ್ ನ್ಯಾವಿಗೇಷನ್ ಕೀ ಅದ. ಇದ್ರಲ್ಲಿ ಹೊಸ ಹೊಸ ಜಾಗಗಳನ್ನ ನೋಡ್ಕೊಂಡು ಅಲ್ಗ ಮಧುರ ಅವ್ರನ್ನ ಡೇಟಿಂಗ್ ಕರ್ಕೊಂಡು ಹೋಗ್ಬೋದು. ಈ ಕಾರ್ನ ನಾನು ತಗೋತೀನಿ. ಟಿಯಾಗೋ ಫ್ರಮ್ ಟಾಟಾ ಮೋಟರ್ಸ್. ಇಟ್ಸ್ ಟ್ರೂಲಿ ಫ್ಯಾಂಟಾಸ್ಟಿಕ್. ನಾನು ಅಷ್ಟೇ ಈ ಕಾರ್ನ ತಕತ್ತೀನಿ. ಟಿಯಾಗೋ ಫ್ರಮ್ ಟಾಟಾ ಮೋಟರ್ಸ್, ಇಟ್ಸ್ ಟ್ರೂಲಿ ಫ್ಯಾಂಟಾಸ್ಟಿಕ್. ಕಾಳಪ್ಪನ ಡಾಬಾದಲ್ಲಿ ವೇಟರ್ ಕೆಲಸ ಖಾಲಿ ಇದೆ. ತಿಂಗಳಿಗೆ 10,000 ಸಂಬಳ, ಉಳಿದುಕೊಳ್ಳಲು ಜಾಗ ಹಾಗೂ ಉಚಿತವಾದ ಊಟದ ವ್ಯವಸ್ಥೆ ಇದೆ. ಇಷ್ಟೊಂದು ಫೆಸಿಲಿಟೀಸ್ ಇರೋ ಕೆಲಸ ಎಲ್ಲಿ ಸಿಗುತ್ತೆ? ಹೇಗಾದ್ರೂ ಮಾಡಿ ಜಾನಿನ ಈ ಕೆಲಸ ಕಳಿಸ್ಲೇಬೇಕು. ಜಾನಿ, ಮೇಡಮ್, ನಿಮ್ಮ ಟೀ ಬಿಸ್ಕೆಟ್ ರೆಡಿ. ಪರ್ಫೆಕ್ಟ್. ಜಾನಿ, ನಿಮ್ಗೋಸ್ಕರ ಒಂದು ಸೂಪರ್ ಕೆಲಸ ಹುಡುಕಿಟ್ಟಿದ್ದೀನಿ. ಆ ವಿಷಯ ಕೇಳಿದ್ರೆ ನೀವು ಫುಲ್ ಥ್ರಿಲ್ ಆಗ್ಬಿಡ್ತೀರಾ. ಏನ್ ಕೆಲಸ? ಯಾವ್ದಾದ್ರು ಮಲ್ಟಿನ್ಯಾಷನಲ್ ಕಂಪ್ನಿಲಿ ಸಿಇಒನ ಅಥವಾ MD ಕೆಲಸನ? ಇಲ್ಲ ಜಾನಿ, ಕಾಳಪ್ಪನ್ ಡಾಬ್ದಲ್ಲಿ ವೇಟರ್ ಕೆಲಸ ಖಾಲಿ ಇದೆಯಂತೆ. ನೀವು ಹೋಗಿ ಜಾಯಿನ್ ಆಗ್ಬಿಡಿ. ಏನ್ ಮಾತಾಡ್ತಿದ್ಯಾ? ನಾನು ವೇಟ್ರಾಗಿ ಕೆಲಸ ಮಾಡ್ಬೇಕಾ? ನನ್ನ ಕ್ವಾಲಿಫಿಕೇಶನ್ ಏನು ಅಂತ ನಿನಗೆ ಗೊತ್ತಿಲ್ವಾ? ಇಷ್ಟೊಂದು ಓದಿದ್ರು ಏನ್ ಪ್ರಯೋಜನ ಆಗಿದೆ? ಇಂಟರ್ವ್ಯೂಗೆ ಹೋಗ್ತೀರಾ, ಹ್ಯಾಪ್ ಮಾರ್ ಹಾಕೊಂಡು ವಾಪಸ್ ಬರ್ತೀರಾ. ಅದ್ರ ಬದಲು ಈ ಕೆಲಸನಾದ್ರೂ ಮಾಡ್ಬೋದಲ್ವಾ? ಅದು ನಿನ್ನನ್ನು ತುಂಬಾ ಅಂಡರ್ ಎಸ್ಟಿಮೇಟ್ ಮಾಡ್ತಿದ್ಯಾ. ಇಂಥ ಕೆಲಸ ಎಲ್ಲ ನಾನು ಮಾಡಲ್ಲ. ಇನ್ನೇನು, ವಿಧಾನಸೌಧದಲ್ಲಿ ಕೂತ್ಕೊಂಡು ರಾಜ್ಯ ಆಳೋ ಕೆಲಸ ಮಾಡ್ತೀರಾ? ಅಂತ ಕೆಲಸ ಸಿಕ್ಕರೆ ಯಾರು ಬೇಡ ಅಂತಾರೆ. ನನಗೂ ಒಂದು ಟೈಮ್ ಬರುತ್ತೆ, ಆಗ ನನ್ನ ಯೋಗ್ಯತೆಗೆ ತಕ್ಕ ಕೆಲಸ ಸಿಗುತ್ತೆ. ಮಧುರ ಅವ್ರ ಡಾರ್ಲಿಂಗ್, ಕಟಪಟ್ಟಿ ಚಡ್ಡಿ ಬನ್ನಿನ ಮಾರೋರ ಮುಂದೆ ನನ್ನ ಅವಮಾನ ಮಾಡಬೇಡ. ಈ ವಿಷಯನ ನಾವು ಆಮೇಲೆ ಮಾತಾಡೋಣ. ನಿಮ್ ವಿಷಯ ಎಲ್ರಿಗೂ ಗೊತ್ತಿರೋದೇ ತಾನೆ. ಇದ್ರಲ್ಲಿ ಹೊಸದೇನಿದೆ? ನಿಮಗೆ ಒಳ್ಳೆ ಮಾತನ್ನು ಹೇಳಿದ್ರೆ ಬುದ್ಧಿ ಬರಲ್ಲ. ಯಾಕೆ ಮಧುರ ಅವ್ರೆ ಒತ್ತರ ಕಾಫಿಗೆ ಉಪ್ಪು ಹಾಕೊಂಡ್ ಕುಡ್ದವ್ರ ತರ ಮುಖ ಮಾಡ್ಕೊಂಡಿದ್ದಾರ್ರಿ? ಬರೀ ಕಾಫಿಗಲ್ಲ, ಜೀವನಕ್ಕೆ ಉಬ್ಬಿದ್ದಿದೆ. ಹಂಗಾರೆ ಅಣ್ಣಪ್ಪನವ್ರನ್ನ ಉಪ್ಪು ಮಾರಕ್ ಕಳ್ಸಿ, ಚಾನೆ ಪಸಂದಾಗಿ ಮಾಡ್ತಾರೆ. ವೇಟರ್ ಕೆಲಸ ಮಾಡಿ ಅಂದ್ರೇನೆ ಒಪ್ಕೋತಿಲ್ಲ, ಇನ್ನು ಉಪ್ಪು ಮಾರಕ್ ಹೋಗ್ತಾರ? ಉಪ್ಪು ಮಾರ್ಬೇಕಾದ್ರೆ ನಾನೇ ಜೊತೆ ಕರ್ಕೊಂಡು ಹೋಗ್ಬೇಕೇನೋ.
ಓ ಅಣ್ಣಪ್ಪನವ್ರೆ ಮಧುರ ಅವ್ರು ಹೇಳಿದ ಕೆಲ್ಸಕ್ಕೆ ಯಾಕೆ ಹೋಯ್ತಾ ಇಲ್ಲ ಹೋಗಿ ನೀವು ಹೊಟ್ಟಿಲ್ ಮಾಡೋದು ಅದೇ ಕೆಲಸ ತಾನೆ. ಹಟ್ಟಿಲ್ ಮಾಡಿದ್ರೆ ದುಡ್ಡು ಸಿಕ್ಕಲ್ಲ, ಆಚೆ ಮಾಡಿದ್ರೆ ದುಡ್ಡು ಸಿಕ್ಕತ್ತೆ, ಒಳ್ಳೆ ಹೆಸರು ಬರ್ತದೆ. ಆ ಕೆಲಸ ನೀವೇ ಮಾಡಿ, ನನ್ಕಿಂತ ಚೆನ್ನಾಗಿ ಆ ಕೆಲಸ ನಿಮ್ಗೆ ಸೂಟ್ ಆಗುತ್ತೆ. ನೀವು ಪಟ್ಟಾಪಟ್ಟಿ ಚಡ್ಡಿ ಬನ್ನಿ ಹಾಕೊಂಡು ಸರ್ವ್ ಮಾಡ್ತಾ ಇದ್ರೆ ಜನ ನನಗೆ 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 ಅಂತ ಕಿತ್ಕೊಂಡು ತಿಂತಾರೆ. ನೋಡಿ ಮಧುರ ಅವ್ರೆ, ಬೆಂಗಳೂರು ಫೇಮಸ್ ಬಿಸ್ನೆಸ್ ಮ್ಯಾನ್ ಬಗ್ಗೆ ಹೆಂಗ್ ಮಾತಾಡ್ತಾರ ಅಂತ. ಅವ್ರಿಗೆ ಮಾತಾಡೋದ್ ಬಿಟ್ರೆ ಬೇರೆ ಏನ್ ಗೊತ್ತಿದೆ? ಯೋ ನಿಜಲಿಂಗಪ್ಪ, ಸಕ್ಕರೆನೇ ಹಾಕಿಲ್ವಲ್ಲಯ್ಯ, ನಾವೇನ್ ದುಡ್ಡು ಕೊಡಲ್ವಾ? ಲೈ ಪ್ರೇಮ್, ಎಲ್ರಿಗೂ ದುಡ್ಡಿಂದ ಚಿಂತೆ ಕಣ. ನನ್ನ ಹೆಂಡತಿ ಅಂತೂ ನನ್ನ ಗಂಡ ಅಂತ ನೋಡ್ದೆ ಎಲ್ರ ಮುಂದೆ ಅವಮಾನ ಮಾಡ್ಬಿಡ್ತಾಳೆ. ನನಗೂ ಒಂದು ಟೈಮ್ ಬರುತ್ತೆ, ನಾನು ಏನು ಅಂತ ತೋರಿಸ್ತೀನಿ. ಇವಾಗೇನು ಮನೆಯಿಂದ ಆಚೆ ಹಾಕವ್ರ? ಅವಳೇನು ಆಚೆಗೆ ಹಾಕೋದು, ನನಗೆ ಆಚೆ ಬರಬೇಕು ಅನ್ನಿಸ್ಬಿಟ್ಟಿದೆ. ನಾನು ಮದುವೆ ಮಾಡ್ಕೊಂಡು ತಪ್ಪು ಮಾಡ್ಬಿಟ್ಟೆ ಕಣ. ಪ್ರಪಂಚದಲ್ಲಿ ಎಲ್ಲ ಗಂಡಸರಿಗೆ ಹೀಗೆ ಅನ್ಸೋದು. ಮೊದಲು ಮದುವೆ ಆದ ತಕ್ಷಣ ಮುಂಗಾರು ಮಳೆ, 2 ವರ್ಷ ಆದ್ಮೇಲೆ ಹಿಂಗಾರು ಮಳೆ. ಪ್ರೇಮ್ ಒಳ್ಳೆ ಮಾತು ಹೇಳ್ದೆ ಕಣ. ಪ್ರೇಮ್, ಇವ್ರು ಯಾರು ಅಂತ ಗೊತ್ತಾಗ್ಲಿಲ್ಲ ಕಣ. ನಾನು ಹೇಳಿದ್ರೆ ತಾನೇ ನಿನ್ಗೆ ಗೊತ್ತಾಗೋದು. ಹನುಮಂತು ಅಂತ ನನ್ನ ಕ್ಲೋಸ್ ಫ್ರೆಂಡು. ನಮಸ್ಕಾರ ಸರ್, ಜಾನಿ ಅಲಿಯಸ್ ಜಾಕ್ಪಾಟ್ ಜನಾರ್ದನ್. ದುಬೈಲಿ 2 ಪೆಟ್ರೋಲ್ ಬಂಕ್ ಐತೆ. ಸಿನಿಮಾ ಅಂದ್ರೆ ಪುರಾಣ ಕಣೋ. ಸರ್, ನಿಮ್ಗೆ ಯಾವ ಸ್ಟಾರ್ ಇಷ್ಟ ಸರ್? ಅವ್ರಿಗೆ ಯಾವ ಸ್ಟಾರ್ ಇಷ್ಟ ಅಲ್ಲ ಕಣೋ, ಅವ್ರಿಗೆ ಆ ಥರ ಸಿನಿಮಾ ಮಾಡೋದು ತುಂಬಾ ಇಷ್ಟ. ಅದಕ್ಕೆ ನಿನ್ನ ಹತ್ರ ಕರ್ಕೊಂಡ್ ಬಂದಿರೋದು. ಲೇ, ನಾನಂತ ಸಿನಿಮಾ ಮಾಡ್ತೀನಿ ಅಂತ ನಿನ್ಗೆ ಯಾವಾಗಲೂ ಹೇಳಿದ್ದೆ. ನಿನ್ನ ಹತ್ರ ಯಾವ್ದೊಂದು ಕತೆ ಇದೆ ಅಂತ ಹೇಳ್ದಲ್ಲ, ಅದನ್ನೇ ಮಾಡ್ಬಿಡು. ಲೇ, ಅದು ತುಂಬಾ ಡೀಸೆಂಟ್ ಕತೆ, ಫ್ಯಾಮಿಲಿ ಎಲ್ಲ ಕೂತ್ಕೊಂಡು ನೋಡೋಂಥ ಸಿನಿಮಾ. ಪ್ರೇಮ್ ಎಂಥವನ್ನ ಕರ್ಕೊಂಬಂದ್ರಿ ನೀವು? ನನ್ನ ಫೀಲಿಂಗ್ಗೆ ಅವ್ನಿಗೆ ಅರ್ಥವಾಗ್ತಿಲ್ಲ. ಇವನೇ ಡೈರೆಕ್ಷನ್ ಮಾಡ್ತಾನೆ ರೀ. ಗಾಂಧಿನಗರಕ್ಕೆ ಸೂಟ್ ಕ್ಯಾಸ್ ಇಟ್ಕೊಂಡು ಹೊಟ್ಟಿದ್ರೆ ಇಷ್ಟೊತ್ತಿಗೆ ಟ್ರೈಲರ್ ರೆಡಿ ಮಾಡ್ಬಿಡೋರು. ಮಾಡ್ತೇನೆ ಬಿಡಿ ಸರ್. ಸುಮ್ಮನೆ ಮಾಡೋ, ನಾಳೆ ಕನ್ಸ್ಕೊಡಕ್ಕೆ ತಪ್ಪುತ್ತೆ. ನೋಡ್ರಿ, ನಾನು ಹೇಳ್ದಂಗೆ ಮಸಾಲಾ ಸಿನಿಮಾ ಮಾಡಿದ್ರೆ ನನ್ನ ಬ್ಯಾನರಲ್ಲಿ ನಿಮ್ಮನ್ನ ಪರ್ಮನೆಂಟ್ ಡೈರೆಕ್ಟ್ ಮಾಡ್ಬಿಡ್ತೀನಿ. ಸರಿ ಸರ್, ಜೀವನದಲ್ಲಂತೂ ಮಸಾಲೆ ಇಲ್ಲ, ಈ ಸಿನಿಮಾದಲ್ಲಾದ್ರೂ ಮಸಾಲೆ ಯಾರಿತೀನಿ. ಈ ಸಿನಿಮಾ ಮಾಡಿ ನನ್ನೊಳಗಿರೋ ಡೈರೆಕ್ಟರ್ನ ಆಚೆ ತರ್ತೀನಿ. ತಗೊಳ್ಳ, 50,000 ರೂಪಾಯಿ ಇದೆ. ಆರ್ಟಿಸ್ಟ್ ಎಲ್ಲ ಫೈನಲೈಸ್ ಮಾಡು, ಆಮೇಲೆ ಶೂಟಿಂಗ್ ಶುರು ಮಾಡೋಣ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಇಂಥ ಸಿನಿಮಾನೆಲ್ಲ ನಾನು ನೋಡ್ಬೇಕಾ? ನನ್ನ ಲೆವೆಲ್ಗೆ, ನನ್ನ ಟೇಸ್ಟ್ಗೆ ಇದು ಸಿನಿಮಾನೇ ಅಲ್ಲ. ಸಿನಿಮಾ ಮಾಡಲೇಬೇಕು, ಇಲ್ಲ ಅಂದರೆ ಜನ ನನ್ನನ್ನು ವೇಸ್ಟ್ ಮಾಡಿ ಅನ್ಕೊಂಡ್ಬಿಡ್ತಾರೆ. ಇಂಥ ಸಿನಿಮಾದಲ್ಲೆಲ್ಲ ಯಾಕೆ ಮಾಡೋಕ್ಕೆ ಯಾರು ಒಪ್ಕೋತಾರೆ? ಇದರಲ್ಲ ನಮ್ಮ ಗೌಡ್ರು. ಇಂಥ ಮಸಾಲೆ ಸಿನಿಮಾದಲ್ಲಿ ಆಕ್ಟ್ ಮಾಡೋದಕ್ಕೆ ಗೌಡ್ರು ಮುಖ 7 ಮಾಡಿಸ್ದಂಗಿದೆ. ಹೀರೋ ಏನೋ ನಮ್ಮ ಗೌಡ್ರು, ಹೀರೋಯಿನ್ ಯಾರು ಹುಡ್ಕೋದು? ಇದಳಲ್ಲ ನಮ್ಮ ಜಯಮ್ಮ. ಜಯಮ್ಮ ಹೀರೋಯಿನ್ನು, ಗೌಡ್ರು ಹೀರೋ. ಸೂಪರ್ ಪೇರು. ಮಧುರ ಅವರೇ, ಈ ಗೌಡ್ರೆ ಇಷ್ಟೊತ್ತಲ್ಲಿ ಮಧುರ ಗ್ರೂಮಿಂಗ್ ಕ್ಲಾಸ್ಗೆ ಹೋಗಿರ್ತಾಳೆ ಅಂತ ಗೊತ್ತಿಲ್ವೇನು? ಯಾವಾಗಂದ್ರೆ ಅವಾಗ ಅನ್ಕೊಂಡು ಬಂದ್ಬಿಡ್ತೀರಲ್ಲ. ಅಣ್ಣಪ್ಪನವ್ರೆ, ಗ್ರೂಮಿಂಗ್ ಕ್ಲಾಸಿಂದ ಬಂದಿರ್ಬೋದೇನಂತ ಕರೆದ್ನಪ್ಪ. ತೊಂದರೆ ಇಲ್ಲ, ನಿಮ್ಮ ತಾವು ಯಾನ ಮಾತು ಅವ್ರು ಬಂದ್ಮೇಲೆ ಬರ್ತೀನಿ. ನೀವು ಮಾತಾಡ್ದಿದ್ರೇನಂತೆ, ನಾನು ನಿಮ್ಮ ಹತ್ರ ಒಂದು ವಿಷಯ ಮಾತಾಡ್ಬೇಕು. ಕೂತ್ಕೊಳ್ಳಿ. ದುಡ್ಡಿನ ವಿಷಯ ಅಲ್ಲ ತಾನೆ? ನಿಮ್ ದುಡ್ಡು ಯಾವ ನಗರಿ ಬೇಕು? ಇನ್ನೊಂದು ಸ್ವಲ್ಪ ದಿನ ಹೋಗ್ಲಿ, ನಾನೇ ನಿಮಗೆ ಫೈನಾನ್ಸ್ ಮಾಡ್ತೀನಿ. ನಿಮ್ಮ ಹತ್ರ ಒಂದು ಪ್ರೊಫೆಷನಲ್ ವಿಷಯ ಮಾತಾಡಬೇಕು. ಅಣ್ಣಪ್ಪನವ್ರೆ, ಮೊದಲು ವಿಷಯ ಹೇಳಿ, ಆಮೇಲೆ ಪ್ರೊಫೆಷನ್ ಇಲ್ವಾ ಅಂತ ನಾನು ನಿಮ್ಗೆ ಹೇಳ್ತೀನಿ. ಗೌಡ್ರೆ, ನಾನೊಂದು ಸಿನಿಮಾ ಮಾಡ್ಬೇಕು ಅಂದ್ಕೊಂಡಿದ್ದೀನಿ. ರೀ, ಯಾಕ್ರಿ ಹಿಂಗಾಗ್ತಿದ್ದೀರಾ? ಅಣ್ಣಪ್ಪನವ್ರೆ, ನಿಂತ ಸಿನಿಮಾ ನೋಡಕ್ಕೆ ಕಾಸಿಲ್ಲ, ಇನ್ ಸಿನಿಮಾ ಎಲ್ಲಿಂದ ಮಾಡಿರಿ? ನೀವು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಬಿಡಿ. ನೀವು ನನ್ನ ಸಿನಿಮಾದಲ್ಲಿ ಆಕ್ಟ್ ಮಾಡೋದ್ರ ಬಗ್ಗೆ ಅಷ್ಟೇ ಯೋಚನೆ ಮಾಡಿ. ಓ ಅಣ್ಣಪ್ಪನವ್ರೆ, ಈ ಬೀದಲ್ಲಿ ನಿಮ್ಗೆ ಬೇರೆ ಯಾರು ಬಕ್ರ ಸಿಕ್ನಿಲ್ವಾ? ಗೌಡ್ರೆ, ನನ್ನ ಸಿನಿಮಾಗೆ ನಿಮ್ಮ ಮುಖ ಹೇಳಿ ಮಾಡಿಸ್ದಂಗಿದೆ. ನೀವು ನೋಡೋದು ಬಕ್ರ ತರನೇ ಇದ್ದೀರಾ. ಗೌಡ್ರೆ, ಇಲ್ಲಿ ತಗೊಳ್ಳಿ, 10,000 ಅಡ್ವಾನ್ಸು. ಇನ್ನು ಉಳಿದಿದ್ದನ್ನ ಡಬ್ಬಿಂಗ್ ಆದ್ಮೇಲೆ ಕೊಡ್ತೀನಿ. ಅಣ್ಣಪ್ಪನವ್ರೆ, ತಪ್ಪು ತಿಳ್ಕೊಬೇಡಿ, ನನಗೆ ಈ ಡಬ್ಬಿಂಗ್ ಅಂದ್ರೆ ಬರಲ್ವಲ್ಲ. ಗೌಡ್ರೆ, ನೀವು ಈ ಸಿನಿಮಾದಲ್ಲಿ ಆಕ್ಟ್ ಮಾಡಿದ್ರೆ ಸಾಕು, ಡಬ್ಬಿಂಗ್ ಯಾರು ಬೇಕಾದ್ರೂ ಮಾಡ್ಬೋದು. ಅಣ್ಣಪ್ಪನವ್ರೆ, ಹಂಗಾರೆ ಸ್ಕ್ರಿಪ್ಟ್ ಕೊಟ್ಬಿಡಿ, ಓದ್ಕೊಂಡು ರೆಡಿ ಆಗ್ಬಿಡ್ತೀನಿ. ಇದ್ರಲ್ಲಿ ಮಾತೆಲ್ಲ ಇರಲ್ಲ ಗೌಡ್ರೆ, ಓನ್ಲಿ ಆಕ್ಷನ್ ಅಷ್ಟೇ. ಹಂಗಾರೆ ಶಾನೆ ಮೈಕೈ ನೋಡ್ಸ್ಕೋಬೇಕು ಅನ್ನಿ. ತೊಂದ್ರೆ ಇಲ್ಲ, ನಿಮ್ಗೋಸ್ಕರ ಯಾರು ಬೇಕಾದ್ರೂ ಮಾಡ್ತೀನಿ. ನಾ ಮಾಡಲಿಲ್ಲ ಅಂದ್ರೂ ನೀವೇ ಎಲ್ಲನೂ ಮಾಡಿಸ್ಬಿಡ್ತಿದ್ದೀರಿ. ಯಾರ? ರಮ್ಯಾ, ಅವರು ರಾಜಕೀಯದಲ್ಲಿ ಬ್ಯುಸಿ ಇರೋದ್ರಿಂದ ಬರಲ್ಲ ಅಂದ್ಬಿಟ್ರು. ಅದಕ್ಕೆ ನಮ್ ಜಯ ಮುನ್ನೆ ಹೀರೋಯಿನ್ ಆಗಿ ಹಾಕೊಂಡಿದ್ದೀನಿ. ಅಣ್ಣಪ್ಪನವ್ರೆ, ಆ ಜಯಮ್ಮನ ಬದಲು ಮಧುರ ಅವ್ರನ್ನೇ ಹಾಕೊಂಡ್ರೆ ಚೆನ್ನಾಗಿ ಮಾಡೋರು.
ನೀವು ಈ ಸಿನಿಮಾ ಪ್ರೊಡ್ಯೂಸರಾ ಇಲ್ಲ. ಡೈರೆಕ್ಟ್ರಾ ಇಲ್ಲ. ಅಂದಮೇಲೆ ನಿಮ್ಗೆ ಇದ್ರ ಬಗ್ಗೆ ಮಾತಾಡೋ ಯಾವುದೇ ಹಕ್ಕಿಲ್ಲ. ಬಣ್ಣ ಹಚ್ಚೋಕ್ ಮುಂಚೆ ಬಾಲ ಬಿಚ್ಚಿದ್ರೆ ಕತ್ತರಿಸ್ಬಿಡ್ತೇವೆ. ಬಾಬಣ್ಣ ಯಾನ ಇದು ಇಷ್ಟೊಂದು ಖುಷಿಯಾಗಿದ್ದೀನಿ. ಆಮೇಲೆ ಪುಟ್ಮಲಿ ನಿನ್ನ ಗಂಡನ ಹೀರೋ ಆಗಿ ನೋಡ್ಬೇಕು ಅಂತಿದ್ದಲ್ಲ, ಆ ಕಾಲ ಕೂಡು ಬಂದದೆ. ನಾನು ಹೀರೋ ಆಯ್ತಾವನಿ. ಬಾಬಣ್ಣ ಯಾನೆ ಹೇಳ್ತಾ ಇದ್ದೀರಿ? ನೀವು ಹೀರೋ ಆಯ್ತಿದ್ರಿಯಾ? ಇದನ್ನ ಕೇಳಿ ನಂಗೆ ಸಾಲ ಖುಷಿ ಆಯ್ತಾನೆ. ಆಮೇಲೆ ಪುಟ್ಮಲಿ ಇನ್ಮೇಲೆ ನಾನು ದೊಡ್ಡ ದೊಡ್ಡ ಹೀರೋಗಳ ತರ ಫಾರಿನ್ಲಿ ಹೀರೋಯಿನ್ಗಳ ಜೊತೆ ಡ್ಯೂಯೇಟ್ ಆಡ್ತೀನಿ. ಯಾಕಮ್ಮೆ ಪುಟ್ಮಲಿ ನಿನ್ನ ಗಂಡ ನಿನ್ಗೆ ಹೀರೋ ಆಗೋದು ಇಷ್ಟ ಇಲ್ವಾ? ನೀವು ಹೀರೋ ಆಗೋದೇನೋ ನಂಗೆ ಇಷ್ಟ ಅನ್ನಿ, ಆದ್ರೆ ಹೀರೋಯಿನ್ಗಳ ಜೊತೆ ಟುಯೆಟ್ ಆಡೋದು ನಂಗೆ ಇಷ್ಟ ಇಲ್ಲ. ಆಮೇಲೆ ಪುಟ್ಮಲಿ ಸುಮ್ಮನೆ ಆಟಗುಳಿ ಮಾಡಿದಕ್ಕಮ್ಮೆ ದಿಟ್ವಾಳು ಅವ್ರ ಜೊತೆ ಕುಣಿಯಕ್ಕದ್ದ. ನಾನು ಕುಣಿಯೋದೇನಿದ್ರು ನನ್ನ ಚಂದನದ ಗೊಂಬ ಜೊತೆಗೆ ಮಾತ್ರ. ಬಾಬಣ್ಣ ನಿಮ್ಮನ್ನ ಹೀರೋ ಮಾಡ್ತಾ ಇರೋರು ಯಾರ? ಇನ್ಯಾರಮ್ಮೆ ಆ ನಾಲಾಯಕ ಅಣ್ಣಯ್ಯಪ್ಪನವರು. ಚಂದನ್ ಅವ್ರ ನೋಡಿದ್ರಿಯಾ? ಅವ್ರನ್ನ ಯಾವಾಗ್ಲೂ ನಾಲಾಯಕು ಅಂತಿದ್ರಿ, ಅವ್ರೀಗ ನಿಮ್ಮನ್ನ ಹೀರೋ ಮಾಡಿದ್ರು. ಆಮೇಲೆ ಪುಟ್ಮಲಿ ಅವ್ರೇನು ನಾನು ಸುಮ್ಮನೆ ಹೀರೋ ಮಾಡ್ತಾ ಇಲ್ಲ ಕಮ್ಮೆ. ನನ್ನ ಒಳಗಿರೋ ಕಲಾವಿದನ್ನ ನೋಡ್ಬಿಟ್ಟು ನೀವೇ ಹೀರೋ ಪಾತ್ರ ಮಾಡ್ಬೇಕು ಅಂತ ಕೈ ಮುಗಿದು ಬೇಡ್ಕೊಂಬಿಟ್ರು. ನಾನು ಯಾಣ ಬದುಕಳ್ಳಿ ಅಂತ ಒಪ್ಕೊಂಬಿಟ್ಟು. ಬಾಬಣ್ಣ ನೀವು ಹೀರೋ ಆದ್ಮೇಲೆ ಯಾರ ಜೊತೆನೂ ಪೇಪರ್ ಇಟ್ಕೊಳ್ಳಲ್ಲ ತಾನೇ? ಅದು ಪೇಪರ್ ಅಲ್ಲ ಕಮ್ಮೆ, ಅಫೇರ್. ಹಿಡಿದ್ರಿ ಚಾಡ, ಅದನ್ನೇ ಇಟ್ಕೊಳ್ಳಲ್ಲ ತಾನೇ? ಆಮೇಲೆ ಪುಟ್ಮಲಿ ನಿನ್ನ ಗಂಡ ಎಷ್ಟೇ ದೊಡ್ಡ ಹೀರೋ ಆಗಿ ಬೆಳೆದ್ರು ಯಾವ ಹೀರೋಯಿನ್ ಜೊತೆಗೂ ಹೋಗಲ್ಲ. ನಾ ಏನಿದ್ರು ನಿನ್ನ ಜೊತೆಗೆ ಮಾತ್ರ ಇರೋದು. ನನಗೆ ಗೊತ್ತದೆ ಬಾಬಣ್ಣ, ನಿಮ್ಮ ಮೇಲೆ ನನಗೆ ಸಾಲೆ ನಂಬಿಕೆ ಅದ. ಒಂದ್ ವೇಳೆ ನೀವು ಯಾರ ಜೊತೆನಾದ್ರೂ ಅಪೇರ್ ಇಟ್ಕೊಂಡಿದ್ದೀರಿ ಅಂತ ಗೊತ್ತಾದ್ರೆ ನಮ್ಮ ಅತ್ತೆಯವ್ನ ಕರ್ಸಿ ನಿಮ್ ಚಡ್ಡಿ ಬನ್ನಿ ಏನು ಉದ್ರೋಬೇಕು ಹಂಗ್ ಓಡಿಸ್ಬಿಡ್ತೀನಿ. ಜಾನಿ ಇಷ್ಟೊತ್ನಲ್ಲಿ ಏನ್ ಮಾಡ್ತಿದ್ದೀರಾ? ಸುಮ್ಮನೆ ಬಂದು ಮಲ್ಕೊಳ್ಳಿ. ಕಾಣಿಸ್ತಿಲ್ವಾ? ಕೆಲಸ ಮಾಡ್ತಿದ್ದೀನಿ. ನೀನು ಮಲ್ಗೋ, ನಾನು ಆಮೇಲೆ ಬಂದು ಮಲಗ್ತೀನಿ. ಬೆಳಗ್ಗೆ ಹೊತ್ತೆ ನೀವೇನು ಕೆಲಸ ಮಾಡಲ್ಲ, ಇಷ್ಟೊತ್ತಲ್ಲಿ ಏನ್ ಕೆಲಸ ಮಾಡ್ತಿದ್ದೀರಾ? ಡ್ರಾಮ ಸಾಕು, ಬಂದು ಮಲ್ಕೊಳ್ಳಿ. ನನ್ನ ಮೇಲೆ ನಂಬಿಕೆನೇ ಇಲ್ಲ ಅಲ್ವಾ? ಬೇಕಿದ್ರೆ ನೀನೇ ನೋಡು. ಬೇಡ, ನೀನೇ ನೋಡು. ನೋಡೋದೇನ್ ಬೇಡ, ಅದೇನು ಅಂತ ನೀವೇ ಹೇಳಿ. ಡಾರ್ಲಿಂಗ್, ನಾನೊಂದು ಸಿನಿಮಾ ಡೈರೆಕ್ಟ್ ಮಾಡ್ತಿದ್ದೀನಿ. ನಾ ಅದಕ್ಕೆ ಸ್ಕ್ರೀನ್ ಪ್ಲೇ ರೆಡಿ ಮಾಡ್ತಿದ್ದೆ. ಜೋಕಾ? ಎಲ್ಲರೂ ಮಲಗಿದ್ಮೇಲೆ ಕನ್ಸ್ಕೊಂಡ್ರೆ ನೀವೇನು ಎದ್ದಿರ್ವಾಗ್ಲೇ ಕನ್ಸ್ಕಾಣ್ತಿದ್ದೀರಾ? ಡಾರ್ಲಿಂಗ್, ನಿಜವಾಗ್ಲೂ ನಾನೊಂದು ಸಿನಿಮಾ ಡೈರೆಕ್ಟ್ ಮಾಡ್ತಿದ್ದೀನಿ. ನಿನ್ನ ಹತ್ರ ಹೇಳ್ಕೋಬೇಕು ಅನ್ಕೊಂಡೆ, ವರ್ಕ್ ಟೆನ್ಷನ್ ಅಲ್ಲಿ ಮರ್ತೋಗ್ಬಿಟ್ಟೆ. ವಾವ್ ಜಾನಿ, ನೀವ್ ಸಿನಿಮಾ ಡೈರೆಕ್ಟ್ ಮಾಡ್ತಿದ್ದೀರಾ? ಈ ವಿಷಯ ಕೇಳಿ ನಂಗೆ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ? ನಿಮ್ ಸಿನಿಮಾ ಹೀರೋಯಿನ್ ಯಾರು? ಡಾರ್ಲಿಂಗ್, ನಾನು ಹೊಸ ಪ್ರತಿಭೆಗಳಿಗೆ ಅವಕಾಶ ಕೊಡಬೇಕು ಅಂತ ಗೌಡ್ರನ್ನ ಹೀರೋ ಆಗಿ ಹಾಕೊಂಡಿದ್ದೀನಿ. ಜೈ ಜೈ ಜಯ ಮುನ್ನ ಹೀರೋಯಿನ್ ಆಗಿ ಹಾಕೊಂಡೆ. ಬ್ಯಾಡ್ ಸೆಲೆಕ್ಷನ್. ನಿಮ್ಗೆ ಯಾವ ಆಂಗಲ್ ಇಂದ ಅವರಿಬ್ರು ಹೀರೋಯಿನ್ ತರ ಕಾಣಿಸ್ತಿದ್ದಾರೆ? ಅದು ನನ್ನ ಕತೆ ಏನ್ ಕೇಳುತ್ತೆ ಆ ಥರ ಕಾಸ್ಟಿಂಗ್ ಮಾಡಬೇಕು ತಾನೆ. ಇದ್ರಲ್ಲಿ ನಾನು ಒಂದು ಗೆಸ್ಟ್ ರೋಲ್ ಮಾಡ್ತಿದ್ದೀನಿ. ನೀವ್ ಮಾಡಿ, ಆದ್ರೆ ಅವರಿಬ್ರು ಗುಡ್ ಸೆಲೆಕ್ಷನ್ ಅಲ್ಲ. ಜಾನಿ, ನಾನು ಎಷ್ಟು ಸುಂದರವಾಗಿದ್ದೀನಿ, ಆಕ್ಟಿಂಗ್ ಮಾಡಕ್ ಬರುತ್ತೆ, ಹಾಗೆ ಡಾನ್ಸ್ ಕೂಡ ಬರುತ್ತೆ. ನನ್ನನ್ನು ಸೆಲೆಕ್ಟ್ ಮಾಡದೆ ಬೇರೆ ಯಾರನ್ನೋ ಹಾಕೊಂಡಿದ್ದೀರಲ್ಲ, ನಂಗೆ ಇದು ಒಂಚೂರು ಇಷ್ಟ ಆಗ್ತಿಲ್ಲ. ಅದು ನಾನು ಕಲಾವಿದರನ್ನ ನಂಬ್ಕೊಂಡು ಸಿನಿಮಾ ಮಾಡ್ತಿಲ್ಲ. ನನ್ನ ಮೇಲೆ, ನನ್ನ ಕಥೆ ಮೇಲೆ ಭರವಸೆ ಇಟ್ಕೊಂಡು ಸಿನಿಮಾ ಮಾಡ್ತಿದ್ದೀನಿ. ನಾನು ಸ್ಟಾರ್ ಹಿಂದೆ ಹೋಗೋ ಡೈರೆಕ್ಟರ್ ಅಲ್ಲ, ಸ್ಟಾರ್ ಮೇಕರ್. ಸರಿ ಬಿಡಿ, ನಿಮ್ ಸಿನಿಮಾಗ್ ದುಡ್ಡು ಹಾಕ್ತಿರೋರು ಯಾರು ಅಂತನಾದ್ರೂ ತಿಳ್ಕೊಬೋದಾ? ಪ್ರೇಮ್ ಇದನ್ನಲ್ಲ, ಪ್ರೇಮ್ ಫ್ರೆಂಡ್ ಹನುಮಂತು ಅಂತ, ಅವರೇ ಈ ಸಿನಿಮಾನ ಪ್ರೊಡ್ಯೂಸ್ ಮಾಡ್ತಿದ್ದಾರೆ. ಇದೊಂದು ಸಿನಿಮಾ ಆಗ್ಲಿ, ನಾನು ಏನು ಅಂತ ಎಲ್ರಿಗೂ ತೋರಿಸ್ತೀನಿ. ಹಾಯ್ ಪುಟ್ಮಲ್ಲಿ ಅವರೇ, ಹೇಗಿದ್ದೀರಾ? ನಾನ್ ಚೆನ್ನಾಗಿವ್ನಿ ಚಂದನ್ ಅವ್ರೆ. ನೀವು ನಮ್ಮ ಬಾಬಣ್ಣನ ಹೀರೋ ಮಾಡ್ತಾರೆ ಕೇಳಿ ನಂಗೆ ಬಹು ಖುಷಿ ಆಯ್ತು ಅನ್ನಿ. ನೀವು ಸಾನೆ ನೀಚ್ ಪರ್ಸನ್. ಪುಟ್ಮಲ್ಲಿ ಇರೋದು ನೀಚ್ ಪರ್ಸನ್ ಅಲ್ಲ, ನೈಸ್ ಪರ್ಸನ್. ಹಿಡಿದ್ರಿ ಚಾಡ. ನಿಮ್ಗೋಸ್ಕರ ನಾನು ಎಂಥ ಗೋರಿಲನ್ ಬೇಕಾದ್ರೂ ಹೀರೋ ಮಾಡ್ತೀನಿ. ಮಾಯ್ಕಾರ ಏನಿದು ಅಪಸ್ವರ? ನಮ್ಮ ಬಾಬಣ್ಣನ ಗೊರಿಲ್ಲ ಅಂದರ್ಯಾ? ಸಾರಿ, ಐ ಆಮ್ ವೆರಿ ಸಾರಿ. ನನ್ನ ಮಾತನ್ನ ನಾನು ವಾಪಸ್ ತಗೋತೀನಿ. ಅಂದ್ರೆ ನಿಮ್ಗೋಸ್ಕರ ನಾನು ಎಂಥ ರಿಸ್ಕ್ ತಗೊಳಕ್ಕೂ ರೆಡಿ ಎಂದೆ. ನೋಡಿದ್ರೆ ಗೊತ್ತಾಯ್ತದೆ ಬಿಡಿ. ಚಂದನ್ ಅವ್ರೆ, ಯಾನ ಇದು ಟೋಪಿ? ಪುಟ್ಟಮಲ್ಲಿ ಅವರೇ, ಇದು ಟೋಪಿ ಅಲ್ಲ, ಡೈರೆಕ್ಟರ್ ಟೋಪಿ. ಇದನ್ನ ಹಾಕೊಂಡ್ರೆ ನಮ್ ಲುಕ್ಕೇ ಬದಲಾಗುತ್ತೆ. ಮತ್ತೆ ನೀವು ಮೊದ್ಲೇ ಅನ್ನಿಲ್ಲ ಹಂಗೆ ಇದ್ದೀರಿ. ಪುಟ್ಟಮಲ್ಲಿ ಅವರೇ, ಇದನ್ನ ಬರಿಗಣ್ಣಿಂದ ನೋಡಿದ್ರೆ ಗೊತ್ತಾಗಲ್ಲ, ಒಳಗಣ್ಣಿಂದ ನೋಡಿದ್ರೆ ಗೊತ್ತಾಗುತ್ತೆ. ನಂಗೆ ಗೊತ್ತಾಯ್ತದೆ ಬಿಡಿ. ಚಂದನ್ ಅವ್ರೆ, ನಿಮ್ ತವ ಒಂದ್ ವಿಷಯ ಹೇಳ್ಬೇಕು ಅನ್ಕೊಂಡಿವ್ನಿ. ಹೇಳ? ಹೇಳಿ ಪುಟ್ಟಮಲ್ಲಿ ಅವರೇ, ಹೇಳಿ. ಅದನ್ನ ಕೇಳ್ಬೇಕು ಅಂತಾನೆ ತಾನೇ ನಾನು ಇಷ್ಟು ದಿವಸದಿಂದ ಕಾಯ್ತಿರೋದು. ನೀವೇನ್ ಹೇಳ್ತಾ ಇದೀರ ನಂಗೆ ಅರ್ಥ ಆಯ್ತಿಲ್ಲ. ಅದು ಅರ್ಥ ಆಗೋದು ಇಲ್ಲ ಬಿಡಿ. ಅದೇನ್ ಕೇಳ್ಬೇಕು ಅಂತಿದ್ರೆ ಕೇಳಿ ಪುಟ್ಟಮಲ್ಲಿ ಅವರೇ. ಅದು ನಮ್ಮ ಬಾಬಣ್ಣ ಆಕ್ಟ್ ಮಾಡೋ ಸಿನಿಮಾದಲ್ಲಿ ನಂಗೂ ಒಂದು ಚಾನ್ಸ್ ಕೊಟ್ಟಿರ್ಯಾ? ಯಾಕೆ? ನೋಡಕ್ ನಾನ್ ಚೆನ್ನಾಗಿಲ್ವಾ? ಚೆನ್ನಾಗಿಲ್ಲ ಅಂದ್ರೆ ನಂಗೆ ಮೆಟ್ಟಲ್ ನೋಡಿರಿ. ಸೌಂದರ್ಯಕ್ಕೆ ಇನ್ನೊಂದು ಹೆಸರೇ ಪುಟ್ಟಮಲ್ಲಿ ಅವರು. ಮತ್ ನಂಗೂ ಒಂದು ಚಾನ್ಸ್ ಕೊಡಿ. ನಮ್ಮ ಬಾಬಣ್ಣ ಇರೋ ಸಿನಿಮಾದಲ್ಲಿ ನಾನು ಇರ್ಬೇಕು. ಅದು ಮಾತ್ರ ಸಾಧ್ಯ ಇಲ್ಲ.
ಅಂದ್ರೆ ನಿಮ್ಮ ಬಾಬಣ್ಣನಿಗಾಗಲೇ ಹೀರೋಯಿನ್ ಫಿಕ್ಸ್ ಆಗಿಬಿಟ್ಟಿದ್ದಾರೆ. ನಾನು ಬೇಕಾದ್ರೆ ನಿಮಗೆ ಒಂದು ಸಣ್ಣ ಗೆಸ್ಟ್ ರೋಲ್ ಕೊಡ್ತೀನಿ. ಅದನ್ನೇ ಮಾಡ್ತೀನಿ. ಒಟ್ನಲ್ಲಿ ನಮ್ಮ ಬಾಬಣ್ಣ ಇರೋ ಸಿನಿಮಾದಲ್ಲಿ ನಾನೇ ಇರಬೇಕು ಅನ್ನಿ. ಇದು ಮಸಾಲಾ ಸಿನಿಮಾ ಆಗದೆ ಇದ್ದಿದ್ರೆ ನಾನೇ ಹೀರೋ, ಪುಟ್ಟಮಲ್ಲಿಯವರೇ ಹೀರೋಯಿನ್. ಚಂದನ್ ಅವ್ರೆ, ಯಾಕೆ ಸುಮ್ಮನೆ ಆಗ್ಬಿಟ್ರಿ? ನಾನು ಪಾರ್ಟ್ ಮಾಡೋದು ನಿಮ್ಗೆ ಇಷ್ಟ ಅಲ್ವಾ? ಯಾರು ಇಷ್ಟ ಇಲ್ಲ ಅಂದಿದ್ದು ಪುಟ್ಟಮಲ್ಲಿಯವರೇ? ನೀವೇನು ಮಾಡಿದ್ರು ನನಗೆ ಇಷ್ಟನೇ. ಅಂದರೆ ನೀವು ಯಾಕೆ ಮಾಡೋದು ನನಗೆ ತುಂಬ ಇಷ್ಟ ಅಂದೆ. ಪುಟ್ಟಮಲ್ಲಿಯವರೇ, ನಾನು ನಿಮ್ಗೊಂದು ಆಡಿಷನ್ ಮಾಡ್ತೀನಿ. ಹಂಗಂದ್ರಿಯಾನ? ಅಂದರೆ ನೀವು ಹೇಗೆ ಆ್ಯಕ್ಟ್ ಮಾಡ್ತೀರ ಅಂತ ನೋಡೋದಕ್ಕೆ. ನಾನೀಗ ನಿಮ್ಗೊಂದು ಡೈಲಾಗ್ ಕೊಡ್ತೀನಿ, ಅದನ್ನು ಫೀಲ್ ಮಾಡ್ಕೊಂಡು ಹೇಳಿ. ನಾನು ಹೇಳ್ತೀನಿ. ಐ ಲವ್ ಯು. ಚಂದನ್ ಅವ್ರೆ, ಯಾನ ಇದು? ಎಲ್ಲ ವಿಷಯಕ್ಕೆ ಮಾತು ಮುಂಚೆ ಇದನ್ನೇ ಹೇಳು ಅಂತೀರಿಯಲ್ಲ? ನಾನು ನಿಮ್ಮಿಂದ ಬಯಸ್ತಿರೋದು ಅದನ್ನೇ ತಾನೇ. ಅಂದ್ರೆ ಯಾವುದೇ ಕೆಲಸ ಮಾಡಕ್ ಮುಂಚೆ ಪ್ರೀತಿಯಿಂದ ಮಾಡ್ಬೇಕಲ್ವಾ, ಅದಕ್ಕೆ ಹಾಗೆ ಹೇಳಿದೆ. ಎಲ್ಲಿ ಒಂದ್ಸಲ ಫೀಲ್ ಮಾಡ್ಕೊಂಡು ಹೇಳಿ. ನಂಗೆ ಹೇಳಕ್ ಒಂಥರ ಆಯ್ತದೆ. ಯಾಕೆ ಹಾಗೆ ಹೇಳ್ತೀರಾ ಪುಟ್ಟಮಲ್ಲಿ ಅವರೇ? ಕಣ್ಣು ಮುಚ್ಕೊಂಡು ಫೀಲ್ ಮಾಡ್ಕೊಂಡು ಹೇಳ್ಬಿಡಿ. ಓಯ್ ಜಾಣಿ ಬಾಯ್, ನೀವು ಇಲ್ಲಿದ್ದೀರಾ? ನಾನು ನಿಮ್ಮನ್ನೇ ಹುಡುಕಿಕೊಂಡು ಬಂದೆ. ಲೇ, ಬಂಗಿ ಹೊಡೆಯೋರ ಮಧ್ಯೆ ಭಂಗ ಮಾಡೋಂತರ ಬಂದ್ಬಿಟ್ಟಿಯಲ್ಲ. ನಾನು ಬಂಗಿ ಹೊಡಿಯೋದಿಲ್ಲಲ್ಲ, ಅದಕ್ಕೆ. ಓಯ್, ನೀವು ಡೈರೆಕ್ಷನ್ ಮಾಡ್ತಿರೋ ವಿಷಯ ನನಗೆ ಗೊತ್ತಾಯ್ತು. ಅದಕ್ಕೆ ನಿಮಗೆ ಅಸೋಸಿಯೇಟಾಗಿ ವರ್ಕ್ ಮಾಡುವಂತ ಹೇಳಿ ಬಂದೆ. ನೋಡಿ, ನನ್ನ ಎಕ್ಸ್ಪೀರಿಯನ್ಸ್ ಎಲ್ಲ ಈ ಫೈಲಲ್ಲಿ ಉಂಟು. ಚಂದನ್ ಅವ್ರೆ, ಈಗ ಹೇಳ. ಬೇಡ ಇರಿ ಪುಟ್ಟಮಲ್ಲಿ ಅವರೇ. ಓಯ್, ಹಾಲಿವುಡ್ನಿಂದ ಯಾರು ಇಲ್ಲಿಗೆ ಶೂಟ್ ಮಾಡಲಿಕ್ಕೆ ಬಂದರು ನನ್ನನ್ನೇ ಅಸೋಸಿಯೇಟಾಗಿ ಕರೆಯೋದು. ನನ್ನ ವರ್ಕನ್ನು ನೋಡಿ ಅವರಿಗೆ ಖುಷಿಯಾಗಿ ನನ್ನನ್ನು ಅಲ್ಲಿಗೆ ಬಂದುಬಿಡಿ ಅಂತ ಹೇಳಿದರು. ಆದರೆ ನಾನು ಕರ್ನಾಟಕ ಬಿಟ್ಟು ಬರುವುದಿಲ್ಲ ಅಂತ ಹೇಳಿದೆ. ಒಳ್ಳೆ ಅಸೋಸಿಯೇಟೇ ಸಿಕ್ತ ಕಣ. ನೀನೀಗ ಹೋಗಿ ನಮ್ಮ ಹೀರೋ ಹೀರೋಯಿನ್ ಇಬ್ರು ನಮ್ಮ ಮನೆ ಕರ್ಕೊಂಡ್ ಬಂದ್ಬಿಡು. ನಾನು ಇಲ್ಲೊಂದು ಆಡಿಷನ್ ಮುಗಿಸ್ಕೊಂಡ್ ಬಂದ್ಬಿಡ್ತೀನಿ. ಐ ಲೈಕ್ ಇಟ್. ಆಡಿಷನ್ ತೊಂದರೆ ಇಲ್ಲ, ನಾನು ಅದನ್ನು ಮುಗಿಸ್ಕೊಂಡು ಹೋಗ್ತೀನಲ್ಲ. ರಾಕೆ ಬರ ಇಲ್ಲಿ. ಐ ಲೈಕ್ ಇಟ್. ಚಂದನ್ ಅವ್ರೆ, ಈಗ ಹೇಳ. ಹೇಳಿ ಪುಟ್ಟಮಲ್ಲಿ ಅವರೇ. ಐ ಲವ್. ಓಯ್ ಜಾನಿ ಬಾಯ್, ನಿಮ್ಮ ಹೀರೋಯಿನ್ ನಿಮ್ಮನ್ನು ಹುಡ್ಕೊಂಡು ಹೋಗಿ ನಿಮ್ಮ ಮನೆಯಲ್ಲೇ ಕೂತ್ಕೊಂಡಿದ್ದಾರೆ. ಚಂದನ್ ಅವ್ರೆ, ಹೇಳ. ಚಂದನ್ ಅವ್ರೆ, ಹೇಳ. ಐ ಲೈಕ್ ಇಟ್. ಹೀರೋ ಹೀರೋಯಿನ್ ಇಬ್ರು ಕಾಯ್ತಿದಾರೆ ಅಂತ ಅಷ್ಟು ಅರ್ಜೆಂಟ್ ಮಾಡಿ ಕರ್ಕೊಂಡ್ ಬಂದ್ಯಲ್ಲೋ. ಇಲ್ಲಿ ನೋಡಿದ್ರೆ ಇವ್ರೊಬ್ರೇ ಇದಾರೆ, ಜಯಮಯಲ್ಲಿ. ಜಾನಿ ಬಾಯ್, ನಾನು ನಿಮ್ಮನ್ನು ಕರ್ಕೊಂಡು ಬರುವಷ್ಟರಲ್ಲಿ ಅವ್ರ ಅಭಿಮಾನಿಯೊಬ್ರು ಅವರನ್ನು ಕರ್ಕೊಂಡು ಹೋಗಿ ಬಿಟ್ಟಾಗಿದೆ. ನೋಡ್ರೆ, ನೀವ್ಯಾಕ್ರೆ ಈ ರೀತಿ ರೆಡಿ ಆಗಿದ್ದೀರಾ? ಅದು ಹೀರೋ ಅಂದ್ರಲ್ವಾ, ಅದಕ್ಕೆ ಹಿಂಗ್ ರೆಡಿ ಆಗ್ಬಿಟ್ಟಿ. ನಾನ್ ಡೈರೆಕ್ಟ್ರು. ನನ್ನನ್ನು ಕೇಳಿದ ಈ ರೀತಿ ಗೆಟಪ್ ಎಲ್ಲ ಹಾಕೊಂಬಂದ್ರೆ ನಿಮ್ ಜಾಗದಲ್ಲಿ ರಾಕಿ ಇರ್ತಾನೆ. ಐ ಲೈಕ್ ಇಟ್. ತಗೊಳ್ಳೋ, ಕತೆ ಹೇಳೋ. ರಿಂಗ್ ಮಾಸ್ಟ್ರೆ, ನಿಮಗೆ ಈ ಕಾನ್ಸೆಪ್ಟ್ ನಲ್ಲಿ ಶಿವು ಎಂಬ ರೈತರ ಪಾತ್ರ. ನೀವು ತುಂಬಾ ಶ್ರಮಜೀವಿ. ನೆಲ ಉಳ್ಳಿಕ್ಕೆ ನೇಗಿಲು ಸಿಗದಿದ್ದರು ಕೈಯಿಂದಲೇ ಉಳುವವರು ಅಂತ ತಾಕತ್ತಿದ್ದವರು. ನಾನೀಗ ನಿಮ್ಗೆ ಸನ್ನಿವೇಶ ಹೇಳ್ತೀನಿ. ನೀವು ಹೊಲದಲ್ಲಿ ದುಡಿತಾ ದುಡಿತಾ ಬೆವರು ಸುರಿಸ್ತಾ ಇದ್ದೀರಾ. ಆಗ ಅಲ್ಲಿಗೆ ಜಯಮ್ಮ ಬರ್ತಾಳೆ. ಶಿವು, ನೀವು ಬೆವರು ಸುರಿಸಿ ನೆಲ ಉಳ್ತಾ ಇದ್ರೆ ನನ್ನ ರಕ್ತವೂ ಬೆವರು ಸುರಿಸ್ತದೆ. ರಕ್ತ ಕುದಿಯೋದ್ ನೋಡಿದ್ವಿ. ಇದು ಯಾವ್ದನ್ನ ರಕ್ತದಲ್ಲಿ ಬೆವರು ಸುರಿಸೋದು? ನನ್ನ ರಕ್ತವೇ ಬೆವರು ಸುರಿಸುದು ಅಂತ ತೋರಿಸ್ಬೇಕಾ? ಇಲ್ಲದ ಅಜ್ಜಿ ಶುಂಠಿ ಎಲ್ಲ ಮಾತಾಡಿದ್ರೆ ನಿಮ್ಮ ಜಾಗದಲ್ಲಿ ನಾನಿರ್ಬೇಕಾಗ್ತದೆ. ನೆಕ್ಸ್ಟ್ ಎಲ್ಲ ಹೇಳಿ. ಜಯ, ನಿನ್ನ ರಕ್ತ ಬೆವರು ಸುರಿಸೋದನ್ನ ಏನೂ ಮಾಡೋಕ್ಕಾಗಲ್ಲ. ನಾನು ನೆಲ ಉಳೋದನ್ನ ಬಿಡೋಕ್ಕದ್ದ. ನೀನು ಸುಮ್ಮನೆ ನಟ್ಟಿಗೆ ಹೋಗು, ನನಗೆ ಕ್ಯಾಮದೆ. ಶಿವು, ನೀವು ಇಲ್ಲಿಯೇ ನೆಲ ಉಳ್ತಿದ್ರೆ ಮನೆಯಲ್ಲಿ ಸಾಕು, ಇವತ್ತಿಷ್ಟು ಸಾಕು. ಇನ್ನು ಉಳಿದಿದ್ದನ್ನ ನಾಳೆ ಕಂಟಿನ್ಯೂ ಮಾಡೋಣ. ನೋಡ್ರೆ, ನೀವು ಇವತ್ತಿಡೀ ದಿನ ಇದ್ರ ಬಗ್ಗೆನೇ ಯೋಚನೆ ಮಾಡಬೇಕು, ಇದನ್ನೇ ಪ್ರಾಕ್ಟೀಸ್ ಮಾಡಬೇಕು. ಅಡ್ಕಂಟಿಟ್ರು ನಂದೇ ನಮ್ಮ ಮಟ್ಕೋಗೋ. ನನ್ನ ಡೈಲಾಗ್ನ ನಾ ಹೇಳ್ಕೊತೀನಿ, ಜಯಮ್ಮನ್ ಡೈಲಾಗ್ನ ನೀ ಹೇಳು. ನೋ 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 ನೋ, ನಾನಿಲ್ಲಿ ರಿಹರ್ಸಲ್ಗೆ ಮಾತ್ರ ಮಾಡಿದ್ದು. ಪ್ರಾಕ್ಟೀಸಿಗೆ ನೀವು ಜಯಮ್ಮನ ಮನೆಗೆ ಹೋಗ್ಬೇಕು. ನೋಡಿ ಹನುಮಂತವ್ರೆ, ನಾನು ಯಾವ ವಿಷಯದಲ್ಲೂ ಕಾಂಪ್ರಮೈಸ್ ಆಗಲ್ಲ. ನಾನು ಏನು ಕೇಳ್ತೀನಿ ಅದನ್ನ ನೀವು ಕೊಡಿಸ್ಬೇಕಷ್ಟೇ. ಏನೋ ಡೈರೆಕ್ಟರ್ನ ಬೇರೆಯವ್ರು ನೋಡ್ಕೋತೀರಾ? ಹನುಮಂತವ್ರೆ, ನಾನು ಸುಮ್ಮನೆ ತಮಾಷೆ ಮಾಡಿದೆ. ಅಷ್ಟಕ್ಕೆಲ್ಲ ಯಾಕೆ ಬೇಜಾರು ಮಾಡ್ಕೋತೀರಾ? ನೋಡಿ, ನೀವೇನು ಕೊಡ್ಲಿಲ್ಲ ಅಂದ್ರೂ ನಾನು ಸಿನಿಮಾ ಮಾಡ್ಕೊಡ್ತೀನಿ, ಆಯ್ತಾ? ಸಮಾಧಾನನ? ನಂದು ಒಂದು ಜನ್ಮನ ಬದುಕಕ್ಕೋಸ್ಕರ ಇಂಥ ಸಿನಿಮಾ ಮಾಡ್ಬೇಕಾ? ಮಲ್ಲಿಯವ್ರು ಬೇರೆ ಈ ಸಿನಿಮಾದಲ್ಲಿ ಆಕ್ಟ್ ಮಾಡ್ತೀನಿ ಅಂತಾರೆ. ಅವ್ರಿಗೆ ಏನ್ ಕ್ಯಾರೆಕ್ಟರ್ ಕೊಡ್ಲಪ್ಪ? ಡಾರ್ಲಿಂಗ್, ಯಾಕೋ ಬೇಜಾರಲ್ಲಿದ್ಯಾ? ಇನ್ನೇನು, ಗಂಡ ಡೈರೆಕ್ಟ್ ಮಾಡ್ತಿರೋ ಸಿನಿಮಾದಲ್ಲಿ ಹೆಂಡತಿಗೆ ಒಂದೇ ಒಂದು ಚಾನ್ಸ್ ಕೊಟ್ಟಿಲ್ಲ ಅಂದ್ರೆ ಬೇಜಾರಾಗಲ್ವಾ? ಬೇರೆ ಎಲ್ರಿಗೂ ಕೊಡ್ತೀರಾ? ಪುಟ್ಟಮಲ್ಲಿ ಅವರೆಲ್ಲ ಹೇಳ್ಬಿಟ್ರಾ? ಡಾರ್ಲಿಂಗ್, ಇದು ಹಳ್ಳಿ ಕತೆ.
ಹಳ್ಳಿ ಹುಡುಗಿ ಕ್ಯಾರೆಕ್ಟರ್ ನಿಂಗೆ ಸೂಟ್ ಆಗಲ್ಲ. ನೆಕ್ಸ್ಟ್ ಸಿನಿಮಾದಲ್ಲಿ ನಿನ್ಗೊಂದು ಸಿಟಿ ಹುಡುಗಿ ಕ್ಯಾರೆಕ್ಟರ್ ಕೊಡ್ತೀನಿ. ಹಸ್ವಾದಾಗ ಸಿಗದೆ ಇರೋ ಊಟ ಹೊಟ್ಟೆ ತುಂಬಾದ್ಮೇಲೆ ಯಾಕೆ ಬೇಕು? ಸರಿ, ನೀವೆಲ್ಲ ಮರ್ತಿದ್ದೀರಾ ಅನ್ಸುತ್ತೆ. ಕಾಲೇಜ್ ಟೈಮಲ್ಲಿ ನಾನು ಡ್ರಾಮಾ ಮಾಡ್ತಿದ್ದಾಗ ನಾನು ಪ್ಲೇ ಮಾಡ್ತಿದ್ದ ಹಳ್ಳಿ ಕ್ಯಾರೆಕ್ಟರ್. ಆಗ ಹೊಗಳ್ತಿದ್ರಿ, ಈಗ ತೆಗಳ್ತಿದ್ದೀರಾ? ಇದ್ರಲ್ಲೇ ಗೊತ್ತಾಗುತ್ತೆ ನೀವು ತುಂಬಾ ಬದಲಾಗಿದ್ದೀರಾ ಅಂತ. ನಂಗೆ ತುಂಬಾ ಬೇಜಾರಾಗ್ತದೆ. ಪ್ಯಾಥೋ ಡ್ಯಾನ್ಸ್ ಮಾಡ್ಬೇಕು ಅನ್ನಿಸ್ತಿದೆ. ಮಧು, ನೀನ್ ಡ್ಯಾನ್ಸ್ ಮಾತ್ರ ಮಾಡಬೇಡ, ನಿನ್ಗೋಸ್ಕರ ಒಂದು ಹೊಸ ಕ್ಯಾರೆಕ್ಟರ್ ಸೃಷ್ಟಿ ಮಾಡ್ತೀನಿ. ಜಾನಿ, ನಂಗೆ ಗೊತ್ತಿತ್ತು ನೀವು ನನ್ನ ಕ್ಯಾರೆಕ್ಟರ್ ಕೊಟ್ಟೆ ಕೊಡ್ತೀರಾ ಅಂತ. ಇದೇ ಖುಷಿಲಿ ಇಬ್ರು ಡ್ಯೂಯೆಟ್ ಡ್ಯಾನ್ಸ್ ಮಾಡೋಣ. ಮಧು, ಈ ಸಿನಿಮಾದಲ್ಲಿ ನೀನು ಗೌಡ್ರ ತಂಗಿ ಪಾತ್ರ. ಇದು ಯಾವ ಸಿನಿಮಾ ಕಥೆ ಏನಾಯ್ತು ನೋಡ್ರೆ? ಸಾರಿ ಸಾರ್, ಗೌಡ್ರೆ, ಸಿನಿಮಾಗಳಲ್ಲಿ ಹೆಂಡತಿ ತಂಗಿ ಆಗ್ಬೋದು, ತಂಗಿ ಹೆಂಡತಿ ಆಗ್ಬೋದು. ನಿಮ್ಗೆ ಆಗುದಿಲ್ಲ ಅಂದ್ರೆ ಹೇಳಿ, ನಾನು ರೆಡಿ ಇದ್ದೇನೆ. ನಾವು ಒಪ್ಕೊಂಡಿ. ಗೌಡ್ರೆ, ನೀವು ಹೊಲದಲ್ಲಿ ದುಡ್ದು ದಣದು ಕೆಲಸ ಮಾಡಿಕೊಂಡು ಊಟಕ್ಕೆ ಅಂತ ಮನೆ ಹತ್ರ ಬರ್ತೀರಾ. ಮನೆ ಹತ್ರ ಬರ್ತಿದ್ದಂಗೆ ಬಾಗಿಲು ಹಾಕಿರುತ್ತೆ. ಒಳಗಡೆಯಿಂದ ಒಂದು ನಗು ಕೇಳಿಸುತ್ತೆ. ಆಶ್ಚರ್ಯದಿಂದ ಬಾಗಿಲ ಹತ್ರನೇ ಕಾಯ್ತಾ ನಿಲ್ತೀರಾ. ಅಷ್ಟರಲ್ಲಿ ನಿಮ್ ಹೆಂಡತಿ ರಂಗಿ ಗಂಗು ಜೊತೆ ಹೊರಗೆ ಬರ್ತಾಳೆ. ಈ ರಂಗಿ ಗಂಗು ಯಾರ? ನಾನು ಪುಟ್ಮಲ್ಲಿ ಅವರು. ಚಂದನವ್ರೆ, ನಾ ಇಂಥ ಪಾತ್ರನೆಲ್ಲ ಮಾಡ್ಬೇಕಾ? ನನ್ ಕೈ ಇದೆಲ್ಲ ಆಗಲ್ಲ ಅನ್ನಿ. ಪುಟ್ಮಲ್ಲಿ ಅವರೇ, ಕಥೆ ಗೊತ್ತಿಲ್ಲದೆ ನೀವು ಅಪಾರ್ಥ ತಿಳ್ಕೊಬೇಡಿ. ನಾನು ಈಗಲೇ ಕಥೆನ ಪೂರ್ತಿ ಹೇಳಕ್ಕಾಗಲ್ಲ. ಇನ್ನೇನು, ಸಿನಿಮಾ ರಿಲೀಸ್ ಆದ್ಮೇಲೆ ಹೇಳ್ತೀರಾ? ಅದಕ್ಕೆ ನಿನಗೆ ಪಾತ್ರ ಕೊಡಲ್ಲ ಅನ್ನೋದು. ನೀನು ಯಾವಾಗಲೂ ನನ್ನ ಡಾಮಿನೇಟ್ ಮಾಡ್ತಿರ್ತೀಯ. ಹಾಗೆಲ್ಲ ಈಗಲೇ ಕಥೆನ ರಿವೀಲ್ ಮಾಡೋಕ್ಕಾಗಲ್ಲ. ಆ ಮನೆಯಲ್ಲಿ ನಮ್ಮಿಬ್ಬರು ಮಧ್ಯೆ ಏನು ನಡೀತು ಅನ್ನೋದೇ ಕಥೆಯ ಟರ್ನಿಂಗ್ ಪಾಯಿಂಟ್. ಈಗೇನು, ನನ್ನ ಕಥೆ ಹೇಳ ಬೇಡವಾ? ಆಯ್ತು, ಹೇಳಿ ಸಾ. ಏನು ರಾಕಿ, ಎಲ್ಲ ಮಲ್ಕೊಂಡ್ಬಿಟ್ಟಿದ್ದಾರೆ? ನೀವು ಕತೆ ಹೇಳಲಿಕ್ಕೆ ಶುರು ಮಾಡಿದಾಗಲೇ ಅವರೆಲ್ಲ ಪಾಚ್ಕೊಂಡು ಬಿಟ್ಟಿದ್ದಾರೆ. ಹಲೋ. ಹಾಂ, ಏನಾಯ್ತು ಜಾನಿ? ನಮ್ಮ ಸಿನಿಮಾ ಪ್ರೊಡ್ಯೂಸರು ಬ್ಯಾಂಕ್ ದರೋಡೆ ಮಾಡಕ್ ಹೋಗಿ ಸಿಕ್ಕಾಕೊಂಡ್ಬಿಟ್ರಂತೆ. ನನ್ಗೆ ಈ ಪ್ರಾಜೆಕ್ಟ್ ಕೊಡ್ಸಿದ್ನಲ್ಲ ಪ್ರೇಮು, ಅವಂದು ಮತ್ತೆ ನನ್ನ ನಂಬರು ಅವ್ರ ಫೋನಲ್ಲಿ ಫೀಡ್ ಆಗಿತ್ತಲ್ಲ, ಅದಕ್ಕೆ ಹೆದರ್ಕೊಂಡು ನಮ್ಮ ಪ್ರೇಮು ಸಿಂಗಾಪುರ್ಗೆ ಹೋಗ್ಬಿಟ್ಟಂತೆ. ಈಗ ನನ್ನನ್ನು ಎಲ್ಲಾದ್ರೂ ತಲೆ ಮರೆಸ್ಕೊ ಅಂತ ಹೇಳ್ದ.